ನಮಸ್ಕಾರ, ನಾನು ಬಿಆರ್ ನಾಯ್ಡು. ಇಂದು ವಿಶ್ವದಲ್ಲಿ ಎಲ್ಲೆಡೆ ಎಐ ಅಂದರೆ ಕೃತಕ ಬುದ್ಧಿಮತ್ತೆಯ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ನಡೆಯುತ್ತಿದೆ. ಹಲವು ದೈತ್ಯ ಟೆಕ್ ಕಂಪನಿಗಳಿಂದ ಹಿಡಿದು ದಿನಬಳಕೆಯ ಪ್ರತಿಯೊಂದು ಕೆಲಸಗಳಲ್ಲೂ ಸಹ ಕೃತಕ ಬುದ್ಧಿಮತ್ತೆ ಕಾಲಿಟ್ಟಿದೆ. 2026ರಲ್ಲಿ ಭಾರತದಲ್ಲಿ $200 ಬಿಲಿಯನ್ ಮೊತ್ತದಷ್ಟು ಹೂಡಿಕೆಗಳನ್ನು ಬೇರೆ ಬೇರೆ ದೇಶದ ಕಂಪನಿಗಳು ಎಐ ತಂತ್ರಜ್ಞಾನದ ಮೇಲೆ ಮಾಡುತ್ತಿವೆ. ಬೇರೆ ಏನೂ ಅಲ್ಲ, ಎಐ ಡಾಟಾ ಸೆಂಟರ್ಗಳು ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ನಿರ್ಮಾಣವಾಗುತ್ತಿವೆ. ಇದಕ್ಕೂ ಮುನ್ನ ಕೊಂಚ ಈ ಡೇಟಾ ಸೆಂಟರ್ಗಳ ಹಿನ್ನೆಲೆಯನ್ನು ನೋಡೋಣ. ಜಾರ್ಜಿಯಾದಲ್ಲಿ ಮೊದಲ ಬಾರಿಗೆ ಎಐ ಡಾಟಾ ಸೆಂಟರ್ಗಳನ್ನು ಸ್ಥಾಪಿಸಿದಾಗ ಅಲ್ಲಿ ಜನರಿಗೆ ಇದ್ದಕ್ಕಿದ್ದಂತೆ ನೀರಿನ ಕೊರತೆ ಕಾಣಲಾರಂಭಿಸಿತು. ಪ್ರತಿಯೊಂದು ಮನೆಯಲ್ಲಿಯೂ ನೀರಿನ ನಲ್ಲಿಗಳು ಸ್ಥಗಿತವಾಗಲಾರಂಭಿಸಿದವು. ಇದಕ್ಕೆ ಕಾರಣ ಇದೇ ಎಐ ಡಾಟಾ ಸೆಂಟರ್. ಬೃಹತ್ ಎಐ ಡೇಟಾ ಸೆಂಟರ್ನಲ್ಲಿ ಅಳವಡಿಸುವ ಚಿಪ್ಗಳು ಸಾಮಾನ್ಯ ಡೇಟಾ ಸೆಂಟರ್ನಲ್ಲಿ ಬಳಸುವ ಚಿಪ್ಗಳಿಗಿಂತ ಹಲವು ಪಟ್ಟು ದಕ್ಷತೆ ಹೊಂದಿರುತ್ತವೆ. ಇದರಿಂದ ಅಪಾರ ಪ್ರಮಾಣದ ಉಷ್ಣಾಂಶ ಹೊರಹೊಮ್ಮುತ್ತದೆ. ಡೇಟಾ ಸೆಂಟರ್ ಕೇಂದ್ರದ ತಾಪಮಾನವನ್ನು ಕಡಿಮೆ ಮಾಡಿ ತಂಪಾಗಿರಿಸಲು ನೀರಿನ ಅವಶ್ಯಕತೆ ತುಂಬಾ ಇದೆ. 2027ರ ಹೊತ್ತಿಗೆ ಎಐ ಸಂಬಂಧಿತ ನೀರಿನ ಬೇಡಿಕೆ 4.2 ರಿಂದ 6.6 ಬಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ಎನ್ನುತ್ತಾರೆ ತಜ್ಞರು. ಹೀಗಾಗಿಯೇ ಭಾರತದಲ್ಲಿರುವ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಹೀರಿಕೊಳ್ಳುವ ಸಲುವಾಗಿ ಇಲ್ಲಿ ಡೇಟಾ ಸೆಂಟರ್ಗಳನ್ನು ನಿರ್ಮಿಸಲಾಗುತ್ತಿದೆ. ಈಗಾಗಲೇ ರಾಜಸ್ಥಾನ, ಮಧ್ಯಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಅಂತರ್ಜಲ ಮಟ್ಟ ಕುಸಿದಿದೆ. ಅಂತರ್ಜಲ ಮಟ್ಟಕ್ಕಿಂತಲೂ 150 ಪಟ್ಟು ಹೆಚ್ಚು ನೀರನ್ನು ಈಗಾಗಲೇ ಹೀರಿಬಿಟ್ಟಿದ್ದೇವೆ. ಇನ್ನು ಮುಂದೆ ಡಾಟಾ ಸೆಂಟರ್ಗಳು ಪ್ರಾರಂಭಗೊಂಡರೆ ಕೃಷಿಗಾಗಿ ಬೇಕಾಗಿರುವ ನೀರಿಗಿಂತ ಡಾಟಾ ಸೆಂಟರ್ಗಳಿಗೆ ಹೆಚ್ಚು ನೀರು ಬೇಕಾಗುತ್ತದೆ. ಹೀಗಾಗಿಯೇ ಅಮೆರಿಕ ಸೇರಿದಂತೆ ಹಲವು ದೇಶಗಳು ಭಾರತದ ಜನರಿಗೆ ನೀರಿನ ಹಾಹಾಕಾರ ಉಂಟು ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಉತ್ಸಾಹ ತೋರಿಸುತ್ತಿವೆ. ದೈನಂದಿನ ಬಳಕೆ ಕುರಿತು ಬೆಳಕು ಚೆಲ್ಲುವುದಾದರೆ ಒಂದು ದೊಡ್ಡ ಎಐ ಸೆಂಟರ್ ದಿನಕ್ಕೆ 10 ಲಕ್ಷದಿಂದ 50 ಲಕ್ಷ ಗ್ಯಾಲನ್ ನೀರನ್ನು ಬಳಸಬಹುದು. ಇದು ಸುಮಾರು 10,000ದಿಂದ 50,000 ಜನಸಂಖ್ಯೆ ಇರುವ ಪಟ್ಟಣಕ್ಕೆ ಬೇಕಾಗುವ ನೀರಿನ ಪ್ರಮಾಣವಾಗಿದೆ. ಬೆಂಗಳೂರು ನಗರಕ್ಕೆ ಪ್ರತಿದಿನ ಸುಮಾರು 2,600 ದಶಲಕ್ಷ ಲೀಟರ್ ನೀರು ಬಳಕೆಯಾಗುತ್ತದೆ. ಎಐ ಎಂಬ ರಾಕ್ಷಸ ಸೆಂಟರ್ಗಳಿಗೆ ನೀರು ಒದಗಿಸುವುದೇ ಒಂದು ದೊಡ್ಡ ಸಮಸ್ಯೆಯಾದರೂ ಅಚ್ಚರಿಯಿಲ್ಲ. ಜಾಗತಿಕ ತಾಪಮಾನ ಏರಿಕೆ ಸೇರಿದಂತೆ ವಿಶ್ವ ಈಗಾಗಲೇ 10 ಸಮಸ್ಯೆ ಎದುರಿಸುತ್ತಿದ್ದು, ಈ ನಡುವೆ ಎಐ ಎಂಬ ತಂತ್ರಜ್ಞಾನ ಪ್ರಕೃತಿಯ ಮೇಲೆ ಸಾಕಷ್ಟು ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆಯೂ ಇದೆ. ಡೇಟಾ ಸೆಂಟರ್ಗಳಿಂದ ಕೇವಲ ನೀರಿನ ಕೊರತೆ ಮಾತ್ರ ಉಂಟಾಗುವುದಿಲ್ಲ, ಮುಂದೊಂದು ದಿನ ವಿದ್ಯುತ್ ಕೊರತೆಗೂ ಈ ಡೇಟಾ ಸೆಂಟರ್ಗಳು ಕಾರಣವಾಗಬಹುದು. ಒಂದು ಸಾಮಾನ್ಯ ಸರ್ವರ್ ಸ್ಟೇಷನ್ 5 ರಿಂದ 15 ಕಿಲೋವ್ಯಾಟ್ ವಿದ್ಯುತ್ ಬಳಸಿದರೆ ಅದೇ ಎಐ ಡೇಟಾ ಸೆಂಟರ್ ನಿರ್ವಹಣೆಗೆ 40 ರಿಂದ 120 ಕಿಲೋವ್ಯಾಟ್ ವಿದ್ಯುತ್ ಅವಶ್ಯಕತೆ ಇರುತ್ತದೆ. ಈ ಅಂಕಿಅಂಶ ಗಮನಿಸಿದರೆ ಡೇಟಾ ಸೆಂಟರ್ಗಳ ನಿರ್ವಹಣೆಗೆ ಜಾಗತಿಕವಾಗಿ 1,000 ಟೆರಾವ್ಯಾಟ್ ಅವರ್ಸ್ ವಿದ್ಯುತ್ ಬೇಕಾಗುತ್ತದೆ. ಮುಂಬೈ ನಗರ ಒಂದೇ ಪ್ರತಿ ವರ್ಷ 4,000 ಮೆಗಾವ್ಯಾಟ್ ಗಿಂತಲೂ ಅಧಿಕ ವಿದ್ಯುತ್ ಬಳಕೆ ಮಾಡುತ್ತದೆ. ಅಮೆರಿಕದಂತಹ ದೇಶಗಳು ದತ್ತಾಂಶ ಕೇಂದ್ರಗಳ ನಿರ್ವಹಣೆಗೆ ನೈಸರ್ಗಿಕ ಇಂಧನವನ್ನು ಬಳಕೆ ಮಾಡಿಕೊಳ್ಳುತ್ತವೆ. ಅವರಲ್ಲಿ ಹೇರಳವಾಗಿ ಇಂಧನ ಸಂಪನ್ಮೂಲ ಇದೆ. ಆದರೆ ಭಾರತದಂತಹ ದೇಶ ವಿದ್ಯುತ್ತನ್ನೇ ಅವಲಂಬಿಸಬೇಕಾಗುತ್ತದೆ. ಇದರಿಂದ ಮುಂದೆ ಆಗುವ ಸಮಸ್ಯೆಗಳು ಅಷ್ಟೇ ಅಲ್ಲ. ಸದ್ಯ ಎಐ ತಂತ್ರಜ್ಞಾನದ ಬೆನ್ನು ಬಿದ್ದಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ನೇಹಿತರಾದ ಬಂಡವಾಳಶಾಹಿ ವರ್ಗ ಟ್ರಿಲಿಯನ್ ಗಟ್ಟಲೆ ಡಾಲರ್ ಹೂಡಿಕೆ ಮಾಡಿದೆ. ಅದೇ ರೀತಿಯಲ್ಲಿ ವಿವಿಧ ರಂಗದಲ್ಲಿ ಅನ್ವೇಷಣೆಗೆ ಮುಂದಾಗುತ್ತಿರುವ ಎಐ ತಂತ್ರಜ್ಞಾನ ಸದ್ಯ ಎಲ್ಲರ ಆಕರ್ಷಣೆಯ ತಾಣ ಎಂಬುದಂತೂ ಸ್ಪಷ್ಟ. ಪ್ರಸ್ತುತ ಒಂದು ವಿಶಿಷ್ಟ ಎಐ ಡೇಟಾ ನಿರ್ವಹಣೆ ಕೇಂದ್ರವು 1 ಲಕ್ಷ ಮನೆಗಳಿಗೆ ಬಳಸುವಷ್ಟು ವಿದ್ಯುತ್ ಅನ್ನು ಉಪಯೋಗಿಸುತ್ತಿದೆ. ಮುಂದೆ ಇದರ ಪ್ರಭಾವ ಹೆಚ್ಚಾಗುವುದರಲ್ಲಿ ಸಂಶಯವಿಲ್ಲ. ಒಂದು ಅಂದಾಜಿನ ಪ್ರಕಾರ 2030ರ ವೇಳೆಗೆ ಡೇಟಾ ಸೆಂಟರ್ಗಳ ವಿದ್ಯುತ್ ನಿರ್ವಹಣೆ 2 ಪಟ್ಟು ಹೆಚ್ಚಾಗಲಿದೆ. ಅಂದರೆ ಸುಮಾರು 945 ಟೆರಾವಾಟ್ ಅವರ್ಸ್ಗೆ ತಲುಪಬಹುದು. ಜಪಾನ್ ದೇಶ ಒಟ್ಟು ಬಳಸುವ ವಿದ್ಯುತ್ ಪ್ರಮಾಣಕ್ಕಿಂತಲೂ ಇದು ಅಧಿಕವಾಗಲಿದೆ. ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರ ಹಿತಾಸಕ್ತಿಯನ್ನು ಪಣಕ್ಕಿಟ್ಟು ತಮ್ಮ ಸ್ನೇಹಿತರನ್ನು ಮತ್ತಷ್ಟು ಶ್ರೀಮಂತರನ್ನಾಗಿ ಮಾಡಲು ಹೆಣಗಾಡುತ್ತಿದ್ದಾರೆ. ಈ ಮಾಹಿತಿಯನ್ನು ಸಮಸ್ತ ಭಾರತೀಯರಿಗೂ ಹಂಚಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ. ವಂದನೆಗಳು. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.